ಈಗ ನಾನು ಬ್ಯಾಂಕಿಂಗ್ ಆ್ಯಂಡ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಯೂನಿಟ್ 3ಯ ಸೆಷನ್ 11 ಇದರಲ್ಲಿ ಬರುವಂತಹ ಕಲೆಕ್ಟಿಂಗ್ ಬ್ಯಾಂಕರ್ಸ್ ಪ್ರೊಟೆಕ್ಷನ್. ಈಗಾಗಲೇ ನೀವು ಕಲೆಕ್ಟಿಂಗ್ ಬ್ಯಾಂಕರ್ ಯಾರು, ಅವರ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನು ನೀವು ಡೀಟೇಲ್ ಆಗಿ ಕಲ್ತಿದ್ದೀರಾ, ತಿಳ್ಕೊಂಡಿದ್ದೀರಾ. ಈಗ ನಾವು ಒಂದು ವೇಳೆ ಅವನಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅವನಿಗೆ ಯಾವ ಥರದಲ್ಲಿ ಸ್ಟ್ಯಾಟ್ಯೂಟರಿ ಪ್ರೊಟೆಕ್ಷನ್ ಸಿಗ್ತದೆ, ಯಾರಿಗೆ? ಕಲೆಕ್ಟಿಂಗ್ ಬ್ಯಾಂಕರ್ಗೆ. ಸೊ ದ ಸ್ಟ್ಯಾಟ್ಯೂಟರಿ ಪ್ರೊಟೆಕ್ಷನ್ ಟು ದ ಕಲೆಕ್ಟಿಂಗ್ ಬ್ಯಾಂಕರ್. ಹೌ ಹಿ ವಿಲ್ ಗೆಟ್ ದ ಸ್ಟ್ಯಾಟ್ಯೂಟರಿ ಪ್ರೊಟೆಕ್ಷನ್? Statutory protection to the collecting banker. Under Section 131 of the Negotiable Instrument Act, the collecting banker is not liable to the true owner of a check or a banker's draft if his title to the instrument proves defective, provided the check or draft was one crossed generally or specially to himself and collected for a customer in good faith and without negligence. ಈಗ ಒಂದು ವೇಳೆ ಸೆಕ್ಷನ್ 131 ಪ್ರಕಾರ ಒಂದು ವೇಳೆ ಅವನು ಕಲೆಕ್ಟ್ ಮಾಡಿದ ಚೆಕ್ ಯಾವುದೇ ಥರದಲ್ಲಿ ಅದು ಅವನಿಗೆ ತಪ್ಪು ಅಂತ ಅನಿಸದೆ ಒಳ್ಳೆಯ ವಿಶ್ವಾಸದೆ ಗುಡ್ ಫೇತಲ್ಲಿ ಮತ್ತು ವಿದೌಟ್ ನೆಗ್ಲಿಜೆನ್ಸಿ ಅವನು ಅದನ್ನು ಆಕ್ಸೆಪ್ಟ್ ಮಾಡಿದರೆ ಅವನಿಗೆ ಖಂಡಿತ ಈ ಸೆಕ್ಷನ್ನ ಪ್ರಕಾರ ಅವನಿಗೆ ಪ್ರೊಟೆಕ್ಷನ್ ಸಿಗ್ತದೆ. ಆದರೆ ಹಿ ಹ್ಯಾಸ್ ಟು ಫುಲ್ಫಿಲ್ ಸರ್ಟನ್ ಕಂಡೀಷನ್. ಅವನಿಗೆ ಯಾವ ಸಂದರ್ಭದಲ್ಲಿ ಅದು ಸಿಗ್ತದೆ ಅಂತಂದರೆ, ಅಂಡರ್ ದ ಫಾಲೋಯಿಂಗ್ ಕಂಡೀಷನ್: ದ ಅಬೌವ್ ಸ್ಟ್ಯಾಟ್ಯೂಟರಿ ಪ್ರೊಟೆಕ್ಷನ್ ಈಸ್ ಅವೈಲಬಲ್ ಟು ದ ಕಲೆಕ್ಟಿಂಗ್ ಬ್ಯಾಂಕರ್ ಓನ್ಲಿ ಇಫ್ ಹಿ ಫುಲ್ಫಿಲ್ ದ ಫಾಲೋಯಿಂಗ್ ಕಂಡೀಷನ್. ಏನಿದು ಕಂಡೀಷನ್ಸ್ಗಳು? ಅವನಿಗೆ ಯಾವ ಥರದಲ್ಲಿ ಪ್ರೊಟೆಕ್ಷನ್ ಸಿಗ್ತದೆ? ಸೊ ದಿಸ್ ಪ್ರೊಟೆಕ್ಷನ್ ಕ್ಯಾನ್ ಬಿ ಕ್ಲೇಮ್ಡ್. This protection can be claimed only if the collecting banker has collected the check in good faith and without negligence. ಈಗ ಇವನು ಕಲೆಕ್ಟಿಂಗ್ ಬ್ಯಾಂಕರ್ ಕಲೆಕ್ಟ್ ಮಾಡಿದ ಚೆಕ್ ಏನೋ ಒಂದು ಒಳ್ಳೆಯ ವಿಶ್ವಾಸದಲ್ಲಿ ಅವನು ಕಲೆಕ್ಟ್ ಮಾಡಿದ್ದಾನೆ, ಯಾವುದೇ ಥರದಲ್ಲಿ ಅವನಲ್ಲಿ ನೆಗ್ಲಿಜೆನ್ಸ್ ಇಲ್ಲ, ನಿಜವಾಗಿ ಅವನಿಗೆ ಅದರಲ್ಲಿ ಏನು ತಪ್ಪುಗಳಿದ್ರೂ ಕಂಡು ಬಂದಿಲ್ಲ, ಒಳ್ಳೆಯ ರೀತಿಯಲ್ಲಿ ಅವನು ಆಕ್ಸೆಪ್ಟ್ ಮಾಡಿದ್ದಾನೆ ಅಂತಂದರೆ ಸರ್ಟನ್ಲಿ ಹಿ ವಿಲ್ ಗೆಟ್ ದ protection under 131 of the Negotiable Instrument Act. He will get a protection. ಎರಡನೇದು ಏನು ಅಂತಂದರೆ, this protection can be claimed only for that check which has been crossed before it reaches the collecting banker. ಈ ಪ್ರೊಟೆಕ್ಷನ್ ಯಾವ ಸಂದರ್ಭದಲ್ಲಿ ಅವನಿಗೆ ಸಿಗ್ತದೆ ಅಂತಂದರೆ, ಇಫ್ ದ ಚೆಕ್ ಹ್ಯಾಸ್ ಬಿನ್ ಕ್ರಾಸ್ಡ್, ಪ್ರೆಸೆಂಟ್ ಆಗುವ ಮೊದಲೇ ಅದು ಕ್ರಾಸ್ ಆಗಿದ್ದು ಅವನಿಗೆ ರೀಚ್ ಆಗುವಾಗ ಅದು ಕ್ರಾಸ್ ಚೆಕ್ ಆಗಿದ್ದರೆ ಅವನಿಗೆ ಯಾವ ಥರದ ತೊಂದರೆಗಳು ಬರೋದಿಲ್ಲ. ಬಟ್ ಇಫ್ ಇಟ್ ಈಸ್ ಅನ್ಕ್ರಾಸ್ಡ್ ಚೆಕ್ ಹಿ ವೋಂಟ್ ಗೆಟ್ ದ ಪ್ರೊಟೆಕ್ಷನ್. ದಟ್ ಈಸ್ ವೈ ಹಿ ಹ್ಯಾಸ್ ಟು ಸಿ ದ್ಯಾಟ್ ದ ಚೆಕ್ ವಿಚ್ ಈಸ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಆರ್ ಫಾರ್ ಕಲೆಕ್ಷನ್ ಶುಡ್ ಬಿ ಕ್ರಾಸ್ಡ್ ಬಿಫೋರ್ ಇಟ್ ರೀಚಸ್ ದ ಕಲೆಕ್ಟಿಂಗ್ ಬ್ಯಾಂಕರ್. ಅವನಿಗೆ ಬರೋ ಮುಂಚೆ ಅದು ಒಂದು ವೇಳೆ ಅನ್ಕ್ರಾಸ್ಡ್ ಚೆಕ್ ಆಗಿದ್ರೆ ಕ್ರಾಸ್ಡ್ ಚೆಕ್ ಆಗಿ ಬರಬೇಕಾಗ್ತದೆ. ಇನ್ನೊಂದು ಪಾಯಿಂಟ್ಸ್ ಏನು ಹೇಳ್ತಾ ಅಂದರೆ, ದಿಸ್ ಪ್ರೊಟೆಕ್ಷನ್ ಕ್ಯಾನ್ ಬಿ ಕ್ಲೇಮ್ಡ್ ಓನ್ಲಿ ವೆನ್ ದ ಕಲೆಕ್ಟಿಂಗ್ ಬ್ಯಾಂಕರ್ ಹ್ಯಾಸ್ ಕಲೆಕ್ಟೆಡ್ ದ ಚೆಕ್ ಆಸ್ ಅನ್ ಏಜೆಂಟ್ ಫಾರ್ ಹಿಸ್ ಕಸ್ಟಮರ್. ಅವನು ಯಾವ ಥರದಲ್ಲಿ, ಈಗಾಗಲೇ ನೀವು ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಲಿ ನೋಡಿರ್ಬೋದು, ಒನ್ ಆಫ್ ದಿ ಏನೋ ಅನ್ನೋದು ಡ್ಯೂಟೀಸ್ ಏನಂದರೆ ಆ್ಯಕ್ಟ್ ಆಸ್ ಅನ್ ಏಜೆಂಟ್ ಆನ್ ಬಿಹಾಫ್ ಆಫ್ ದ ಕಸ್ಟಮರ್ ಅಂತ ಹೇಳಿ ಇದೆ. ಸೊ ಅದರ ಪ್ರಕಾರ ಏನು ಅಂತಂದರೆ, ಅವನು ಕಲೆಕ್ಟ್ ಮಾಡೋದು ಯಾವ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಾನಂದರೆ ಅವನ ಪರವಾಗಿ ಆ್ಯಸ್ ಅನ್ ಏಜೆಂಟಾಗಿ ಅವನು ಕಲೆಕ್ಟ್ ಮಾಡೋ ಕಾರಣ ಅವನಿಗೆ ಖಂಡಿತ ಅವನಿಗೆ ಬೇರೆ ಏನೋ ವಿಷಯದ್ರ ಬಗ್ಗೆ ಗೊತ್ತಿರೋದಿಲ್ಲ, ಬಟ್ ಜಸ್ಟ್ ಏಜೆಂಟ್ನ ಹಾಗೆ ಅವನು ಆ್ಯಕ್ಟ್ ಮಾಡಿ ಆ ಚೆಕ್ಕನ್ನು ಕಲೆಕ್ಟ್ ಮಾಡ್ತಾನೆ. ಸೊ ಅವನಿಗೆ ಅದರ ವ್ಯಾರಿಯಬಲ್ಸ್ ಏನು ಗೊತ್ತಿರೋದಿಲ್ಲ, ಪೇಯಿಂಗ್ ಬ್ಯಾಂಕರ್ ಕಳಿಸಿರ್ತಾನೆ, ಕಸ್ಟಮರ್ಸ್ ಇದು ಏನೋ ಚೆಕ್ಕನ್ನು ಇವನು ಕಲೆಕ್ಟ್ ಮಾಡ್ತಾನೆ. ಇವನ ಡ್ಯೂಟಿಯಲ್ಲಿ ಆ್ಯಕ್ಟ್ ಆಸ್ ಅನ್ ಏಜೆಂಟ್ ಆನ್ ಬಿಹಾಫ್ ಆಫ್ ದ ಕಸ್ಟಮರ್. ಮತ್ತು ಏನು ಅದನ್ನು ಅವನು ನೋಡ್ಲಿಕ್ಕೆ ಹೋಗೋದಿಲ್ಲ. ಇಫ್ ದ ಕಂಡೀಷನ್ಸ್ ಆರ್ ಫುಲ್ಫಿಲ್ಡ್, ಎವ್ರಿಥಿಂಗ್ ಈಸ್ ಓಕೆ ಇನ್ ದ ಚೆಕ್, ಹಿ ವಿಲ್ ಕಲೆಕ್ಟ್. ಮತ್ತು ಕೆಲವು ಏನಂತಂದರೆ ಮೆಟೀರಿಯಲ್ ಆಲ್ಟ್ರೇಷನ್ ಆಗಿದ್ದು ಕೂಡ ಅದು ಗೊತ್ತಾಗದ ರೀತಿಯಲ್ಲಿದ್ದರೆ, ಇಟ್ ಈಸ್ ಅನ್ನೋಟಿಸಬಲ್, ಅಂದರೆ ಒಂದು ವೇಳೆ ನೋಟಿಸಿಗೆ ಬರದ ಹಾಗೆ ಇದ್ದರೆ, ಕರೆಕ್ಷನ್ಸ್ಗಳನ್ನು ಮಾಡಿದರೂ ಕೂಡ ಅದು ಅವನಿಗೆ ಐಡೆಂಟಿಫೈ ಮಾಡದ ಪರಿಸ್ಥಿತಿಯಲ್ಲಿದ್ದರೆ
ಅವನೇನು ಮಾಡ್ಬೋದು, ಅದನ್ನು ಆಕ್ಸೆಪ್ಟ್ ಮಾಡ್ಬೋದು. ಕಲೆಕ್ಷನ್ಗೆ ಬಂದ ಚೆಕ್ಕನ್ನು ಮಾಡ್ಬೋದು, ಅವನಿಗೆ ಪ್ರೊಟೆಕ್ಷನ್ ಸಿಕ್ಕೇ ಸಿಗ್ತದೆ. ಬಟ್ he has to see that what are the procedure to be followed if anything happens wrong in the transactions. ಆಮೇಲೆ ಏನಂದರೆ ದಿಸ್ ಪ್ರೊಟೆಕ್ಷನ್ ಇಸ್ ಅವೈಲೇಬಲ್ ಓನ್ಲಿ ಫಾರ್ ದ್ಯಾಟ್ ಎ ಕ್ರಾಸರ್ ಚೆಕ್. ಈಗ ಇಲ್ಲಿ ಒಮ್ಮೆ ಆಗಿದೆ, ಅನ್ಕ್ರಾಸರ್ ಚೆಕ್ಕಿಗೆ ಅದು ಸಿಗೋದಿಲ್ಲ, ಕ್ರಾಸರ್ ಚೆಕ್ಕಿಗೆ ಮಾತ್ರ ಏನು ಪ್ರೊಟೆಕ್ಷನ್ ಸಿಗ್ತದೆ. ಆದ ಕಾರಣ ಅವನು ನೋಡ್ಕೊಳ್ಬೇಕು ಯಾವ ಟೈಪಿನ ಚೆಕ್ ಅದು, ವೆದರ್ ಇಟ್ ಈಸ್ ಅ ಪೋಸ್ಟೆಡ್ ಚೆಕ್, ಸ್ಟೇಲ್ ಚೆಕ್, ಕ್ರಾಸರ್ ಚೆಕ್, ಅನ್ಕ್ರಾಸರ್ ಚೆಕ್, ಅಥವಾ ಏನೋ ಪ್ಯಾರಲಲ್ ಲೈನ್ಸ್ಗಳು ಇವೆಯೋ ಇಲ್ವೋ ಎಲ್ಲವನ್ನು ಒಬ್ಸರ್ವ್ ಮಾಡಿ ಅದನ್ನು ಕಲೆಕ್ಟಿಂಗ್ ಬ್ಯಾಂಕ್ ಕಲೆಕ್ಟ್ ಮಾಡಬೇಕಾಗ್ತದೆ. ಸೊ ಇದರಲ್ಲಿ ಏನಂತಂದರೆ he should not make any mistake in collecting the check on behalf of the customer. So here the paying banker is given some statutory protection in respect of risk ಅಲ್ಲಿ ಅವನಿಗೆ ಏನು ಪ್ರೊಟೆಕ್ಷನ್ ಸಿಗ್ತದೆ. ಇವನಿಗೆ ಹಾಗಲ್ಲ, ಕಲೆಕ್ಟಿಂಗ್ ಬ್ಯಾಂಕರಿಗೆ ಯಾವಾಗ ಅದು ಪ್ರೊಟೆಕ್ಷನ್ ಸಿಗ್ತದೆ ಅಂದರೆ ಇಫ್ ಈ ಕಲೆಕ್ಷನ್ ಟೈಮಲ್ಲಿ ಅವನಿಗೆ ಪ್ರೊಟೆಕ್ಷನ್ ಸಿಗ್ತದೆ ಇಫ್ he has collected the check in good faith without any negligency, and if it is a crosser check he has to see that whether it is properly crossed, it is not a uncrossed check. ಆಮೇಲೆ the protection is laid according to the Negotiable Instrument Act of 1881. So these are the few topics to be followed at the time of ಕ್ಲಿಯರೆನ್ಸ್ ಆಫ್ ದಿ ಚೆಕ್. ಅಂದರೆ ಯೂಶ್ವಲ್ ಆಗಿ ಪೇಯಿಂಗ್ ಬ್ಯಾಂಕರಿಂದ ಬಂದ ಚೆಕ್ಕನ್ನು ಅವನು ಕಲೆಕ್ಟ್ ಮಾಡೋ ಕಾರಣ ಅದರಲ್ಲಿ ಏನು ಡಿಫೆಕ್ಟ್ ಇದ್ದರೂ ಕೂಡ, ಡಿಫೆಕ್ಟಿವ್ ಇನ್ ಟೈಟಲ್ ಆಫ್ ದಿ ಚೆಕ್ ಏನೇ ಡಿಫೆಕ್ಟ್ಗಳು ಇದ್ದರೂ ಕೂಡ ಅವನು ನೋಡ್ಕೊಳ್ಬೇಕಾಗ್ತದೆ. ಮತ್ತು ಈ ಪ್ರೊಟೆಕ್ಷನ್ಗಳು ಸಿಗುವುದು ಕೂಡ ಆನ್ ಜೆನ್ಯೂನ್ ರೀಸನ್ಸ್ ಓನ್ಲಿ. ಸುಮ್ಮನೆ ತಪ್ಪು ಮಾಡಿ ಆಮೇಲೆ ಅದನ್ನು ನಾವು ಇಲ್ಲ ನಾನು ತಪ್ಪು ಮಾಡಲಿಲ್ಲ ಅನ್ನೋದನ್ನು ಕ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ ಯಾರಿಗೆ, ಕಲೆಕ್ಟಿಂಗ್ ಬ್ಯಾಂಕರಿಗೆ. ದಟ್ ಇಸ್ ವೈ ಹಿ ಹ್ಯಾಸ್ ಟು ಸಿ ದ್ಯಾಟ್ nothing goes wrong at the time of collecting the check. So that is why everything will be properly dated, written and figure correct ಇರಬೇಕು. ಆಮೇಲೆ ಯಾರಿಗೆ ಅಂತ ಮೆನ್ಷನ್ ಮಾಡಿದಾನೋ ಅವನು ನೋಡ್ಕೊಳ್ಬೇಕಾಗ್ತದೆ, ಮತ್ತು ಪ್ರಾಪರ್ಲಿ ಎಂಡೋರ್ಸ್ಮೆಂಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಅವನು ಒಬ್ಸರ್ವ್ ಮಾಡಬೇಕಾಗ್ತದೆ. ಪ್ರತಿಯೊಂದನ್ನು ಕೂಡ ಅವನು ಎಕ್ಸಾಮಿನ್ ಮಾಡಬೇಕು. ಹಾಗಾಗಿ ಸುಮ್ಮನೆ ಬಂತು ಹೇಳಿ ಓವರ್ಸೈಟ್ ಮಾಡಿ ಕಲೆಕ್ಟ್ ಮಾಡೋದು ಮತ್ತು ಆ ಟ್ರಾನ್ಸಾಕ್ಷನ್ಸನ್ನು ಕಂಪ್ಲೀಟ್ ಮಾಡೋದು, ಅಕೌಂಟಿಗೆ ಹಾಕೋದು, ದಟ್ ಶುಡ್ ನಾಟ್ ಬಿ ದ ಕೇಸ್. ದಟ್ಸ್ ವೈ ಹಿ ಹ್ಯಾಸ್ ಟು ಸಿ ದ್ಯಾಟ್ ಎವ್ರಿಥಿಂಗ್ ವಿಲ್ ಬಿ ಪ್ರಾಪರ್ಲಿ ಎಂಟರ್ಡ್, properly endorsed, properly signed by the drawer, as well as proper amount should be mentioned in the check. Then only he will get the protection under section 131 of the Negotiable Instrument Act of 1881. Here there are certain multiple choice questions are there. First one, service rendered by the bank not only to his customer but also to the general public are called as. So ಯೂಶುವಲ್ ಆಗಿ ಏನು ಹೇಳ್ತೇವೆ ಅಂದರೆ ದ ಸರ್ವಿಸ್ ರೆಂಡರ್ ಬೈ ದ ಬ್ಯಾಂಕ್ ಅವನ ಕಸ್ಟಮರಿಗೆ ಮಾತ್ರ ಅಲ್ಲ, ಪಬ್ಲಿಕ್ಕಿಗೂ ಅವನು ಸರ್ವಿಸ್ ಕೊಡುವಂತಹ ಪ್ರೊಸೀಜರನ್ನು ನಾವು ಏನು ಹೇಳ್ತೇವೆ ಅಂದರೆ ಐದರ್ ಇಟ್ ಈಸ್ ಅ ಪ್ರಿನ್ಸಿಪಲ್ ಸರ್ವಿಸ್, ಏಜೆನ್ಸಿ ಸರ್ವಿಸ್, ಜನರಲ್ ಯುಟಿಲಿಟಿ ಸರ್ವಿಸ್ ಆ್ಯಂಡ್ ಸೋಷಿಯಲ್ ಸರ್ವಿಸ್. ಇಲ್ಲಿ ಜನರಲ್ ಆಗಿರುವ ಕಾರಣ ಕಸ್ಟಮರ್ಸ್ ಆ್ಯಂಡ್ ಜನರಲ್ ಪಬ್ಲಿಕ್ ಆರ್ ಸಮ್ಹೌ ಒನ್ ಆ್ಯಂಡ್ ದ ಸೇಮ್. ಆದ ಕಾರಣ ನಾವು ಈ ಸರ್ವಿಸನ್ನು ರೆಂಡರ್ಡ್ ಬೈ ದ ಬ್ಯಾಂಕ್ ಇಸ್ ಕಾಲ್ ಇಟ್ ಆಸ್ ಅ ಜನರಲ್ ಯುಟಿಲಿಟಿ ಸರ್ವಿಸಸ್. ಎರಡನೇದು ಏನು, ಇನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಆಫ್ 1881 ವಿಚ್ ಸೆಕ್ಷನ್ ಡಿಫೈನ್ಸ್ ಪ್ರಾಮಿಸರಿ ನೋಟ್. ಈಗ ಪ್ರಾಮಿಸರಿ ನೋಟ್ ಅಂದರೆ ಏನು, ಪ್ರಾಮಿಸ್ ಟು ಪೇ ಸರ್ಟನ್ ಸಮ್ ಆಫ್ ಮನಿ ಟು ಎ ಸರ್ಟನ್ ಪರ್ಸನ್ ಅಲ್ವಾ ಇದು. ಬಟ್ ಅಂಡರ್ ವಾಟ್ ಸೆಕ್ಷನ್ ಇಟ್ ಹ್ಯಾಸ್ ಬಿನ್ ಡಿಫೈನ್ಡ್, ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3, ಸೆಕ್ಷನ್ 4. ಸೊ ಇಟ್ ಹ್ಯಾಸ್ ಬಿನ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 4 ಆಫ್ ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಆಫ್ 1881. ಮೂರನೇದು, ಎ ಚೆಕ್ ಡೇಟೆಡ್ ಸಬ್ಸಿಕ್ವೆಂಟ್ ಟು ದ ಡೇಟ್ ಆಫ್ ಇಟ್ ಇಶ್ಯೂ ಈಸ್ ಕಾಲ್ಡ್ ಇಟ್ ಆಸ್ ವೆದರ್ ಇಟ್ ಈಸ್ ಅ ಪೋಸ್ಟ್ ಡೇಟೆಡ್ ಚೆಕ್, ಬ್ಲ್ಯಾಂಕ್ ಚೆಕ್, ಕ್ರಾಸ್ಡ್ ಚೆಕ್, ಅಕೌಂಟ್ ಪೇಯಿ ಚೆಕ್.
ಸೊ ಸಾಮಾನ್ಯವಾಗಿ ಪೋಸ್ಟ್ ಡೇಟೆಡ್ ಚೆಕ್ ಅಂದರೆ ಮುಂದಿನ ದಿವಸಗಳಲ್ಲಿ ಕೊಡುವಂಥದ್ದು. ಬ್ಲ್ಯಾಂಕ್ ಚೆಕ್ ಅಂದರೆ ವಿದೌಟ್ ಮೆನ್ಷನಿಂಗ್ ಎನಿಥಿಂಗ್, ಓನ್ಲಿ ದ ಡ್ರಾವರ್ ಸಿಗ್ನೇಚರ್ ಇಸ್ ದೇರ್. ಕ್ರಾಸರ್ ಚೆಕ್ ಅಂತಂದರೆ ಪ್ಯಾರಲಲ್ ಲೈನ್ ಎರಡು ಹಾಕಿ ಯಾರಿಗೆ ಸಂಬಂಧಪಟ್ಟದಂತ ಬರೆಯೋದು. ಅಕೌಂಟ್ ಪೇ ಅಂದರೆ ಅಕೌಂಟ್ ಪೇಗೆ ಕೊಡುವಂತಹ ಏನು ವಿಷಯಗಳು ಇರುವಂತಹ ಚೆಕ್ ಅದು. ಸೊ ಯೂಶುವಲ್ ಆಗಿ ಸಬ್ಸಿಕ್ವೆಂಟ್ ಡೇಟ್ ಅಂತ ಹೇಳಿದರೆ ಇಟ್ ಈಸ್ ಕಾಲ್ ಇಟ್ ಆಸ್ ಅ ಪೋಸ್ಟ್ ಡೇಟೆಡ್ ಚೆಕ್ ಓನ್ಲಿ. Fourth one, a drawer in the bill of exchange can also be dash. ಯಾರಿದು? So drawer is a person who actually draw the amount. In any ಚೆಕ್ ಆಗಿರ್ಬೋದು, ಬಿಲ್ ಆಫ್ ಎಕ್ಸ್ಚೇಂಜ್ ಆಗಿರ್ಬೋದು. ಪ್ರಾಮಿಸರಿ ನೋಟಲ್ಲಿ ಡ್ರಾವರ್ ಅಂತ ಬರೋದಿಲ್ಲ, ಮೇಕರ್ ಬರೋದು. ಅದರಲ್ಲಿ ಮೇಕರ್ ಆ್ಯಂಡ್ ಪೇ ಮಾತ್ರ ಬರ್ತಾರೆ. ಸೊ ಹಿಯರ್ ದ ಡ್ರಾವರ್ ಇನ್ ದ ಬಿಲ್ ಆಫ್ ಎಕ್ಸ್ಚೇಂಜ್ ಕ್ಯಾನ್ ಆಲ್ಸೋ ಬಿ ಎ ಪೇ ಮಾಸ್ಟರ್, ಪೇಯಿ, ಬ್ಯಾಂಕರ್ ಆ್ಯಂಡ್ ದ ಕ್ರೆಡಿಟರ್. So usually the drawer in the bill of exchange can also be a payee of the bill of exchange. So ಅವನನ್ನು ನಾವು ಪೇ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. Fifth one, who is primarily liable on a promissory note? ಒಂದು ವೇಳೆ ಮಿಸ್ಟೇಕ್ ಆದರೆ ಹೂ ಈಸ್ ಅ ಪರ್ಸನ್ ಪ್ರೈಮರಿ ಲಯಬಲ್? ಫಸ್ಟ್ ಪರ್ಸನ್ ಯಾರು? ಪ್ರಾಮಿಸರಿ ನೋಟಲ್ಲಿ ಪ್ರಾಮಿಸ್ ಒಂದು ಏನೋ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳದಿದ್ರೆ ಆಗ ಯಾರು ಲಯಬಲ್ ಆಗ್ತಾರೆ? ಯಾರು ಮೇ ಗುಡ್ ದ ಲಾಸಸ್? ಐದರ್ ಇಟ್ ಈಸ್ ಅ ಹೋಲ್ಡರ್, ಮೇಕರ್, ಡ್ರಾಯಿ, ಎಂಡೋರ್ಸಿ. ಇದರಲ್ಲಿ ಯಾರು ಬರ್ತಾರೆ? ಸಾಮಾನ್ಯವಾಗಿ ಪ್ರಾಮಿಸರಿ ನೋಟಲ್ಲಿ ಮೇಕರ್ ಆ್ಯಂಡ್ ದ ಪೇ ಮಾತ್ರ ಇರೋದು. ಆದ ಕಾರಣ ಇಲ್ಲಿ ನಾವು ಯಾರನ್ನು ಹೇಳ್ಬೋದು? ಹೂ ಈಸ್ ಅ ಪ್ರೈಮರಿ ಲಯಬಲ್ ಆನ್ ಎ ಪ್ರಾಮಿಸರಿ ನೋಟ್? ಇಟ್ ಈಸ್ ಅ ಮೇಕರ್ ಓನ್ಲಿ. ಲಾಸ್ಟ್ ಒನ್, ಡ್ಯಾಶ್ ಇಸ್ ಎ ಡೆಡ್ ಚೆಕ್. ಯಾವ ಚೆಕ್ಕನ್ನು ನಾವು ಡೆಡ್ ಚೆಕ್ ಅಂತ ಹೇಳ್ತೇವೆ? ವೆದರ್ ಇಟ್ ಈಸ್ ಅ ಪೋಸ್ಟ್ ಡೇಟೆಡ್ ಚೆಕ್, ಸ್ಟೇಲ್ ಚೆಕ್, ಆಂಟಿಡೇಟೆಡ್ ಚೆಕ್ ಆರ್ ಪ್ರೀಡೇಟೆಡ್ ಚೆಕ್. ಯಾರನ್ನು ನಾವು ಯಾವ ಚೆಕ್ಕನ್ನು ನಾವು ಹೇಳ್ತೇವೆ ಅಂತ. ಸೊ ಹಿಯರ್ ಪೋಸ್ಟ್ ಡೇಟೆಡ್ ಚೆಕ್, ಸ್ಟೇಲ್ ಚೆಕ್, ಆಂಟಿಡೇಟೆಡ್, ಪ್ರೀಡೇಟೆಡ್. ಸೊ ಪೋಸ್ಟ್ ಡೇಟೆಡ್ ಚೆಕ್ ಅಂದರೆ ಮುಂದಿನ ದಿವಸಗಳಲ್ಲಿ ಕೊಡುವಂಥ ಚೆಕ್ಕನ್ನು ಹೇಳೋದು. ಸ್ಟೇಲ್ ಚೆಕ್ ಅಂತ ಹೇಳಿದರೆ ಇಫ್ ದ ಚೆಕ್ ಇಸ್ ಇನ್ಆಕ್ಟಿವ್, ಇನ್ಆಪರೇಟಿವ್. ಇನ್ಆಕ್ಟಿವ್ ಅಂತ ಹೇಳ್ಬೋದು, ಅದಕ್ಕೆ ಜೀವವೇ ಇಲ್ಲ. ಆದ ಕಾರಣ ಇದಕ್ಕೆ ಏನು ಹೇಳ್ಬೋದು ನಾವು? ಸೇಲ್ ಚೆಕ್ ಇಸ್ ಅ ಡೆಡ್ ಚೆಕ್ ಅಂತ ಹೇಳ್ಬೋದು. ಆಂಟಿಡೇಟ್ ಅಂದರೆ ಸರಿಯಾದ ಡೇಟ್ ಇಲ್ಲದೆ ಇರೋದು, ಅದು ಹಿಂದಿನ ಡೇಟನ್ನು ಕೊಡೋದು. ಪ್ರೀ ಡೇಟೆಡ್ ಆದರೆ ಅಂಥ ಸಂದರ್ಭಗಳಲ್ಲಿ ಅದು ಆಕ್ಸೆಪ್ಟ್ ಆಗ್ತದೆ. ಬಟ್ ಸೇಲ್ ಚೆಕ್ ಇಸ್ ಅ ಆಲ್ವೇಸ್ ಕಾಲ್ ಇಟ್ ಆಸ್ ಅ ಡೆಡ್ ಚೆಕ್ ಓನ್ಲಿ. ಸೊ ಹಿಯರ್ answers for the MCQ. And once again, to be concluded, so collecting banker is a second party in the transaction. First one is the paying banker. ಏನು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಆಗ್ತದೋ ಅದರಲ್ಲಿ paying banker and the collecting banker play a very important role. Both are very, very essential for the day-to-day transactions of the check in any instrument, either it is a bill of exchange, promissory note or check. So both the parties are very, very essential for the smooth going of the banking transactions. Thanking you for the listening of my simple topic. Thank you very much. And also thanks to the subject expert, content developer and chairman of the CP board.